ಪಾಟೀಲ್ಗೆ ತಪ್ಪಿತ ಡಿಸಿಎಂ ಹುದ್ದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಅವ್ರು ಹಾಕಿಕೊಂಡಿರುವಂತಹ ಒಂದು ಪೋಸ್ಟ್ ನಾನಾ ಅರ್ಥವನ್ನ ಕೊಡ್ತಾ ಇದೆ. ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್ ಇಲ್ವಾ ಪಟ್ಟ? ಎಂಬಿ ಪಾಟೀಲ್ ಬದಲಿಗೆ ಈಶ್ವರ್ ಖಂಡ್ರೆ ಅವರಿಗೆ ಪಟ್ಟ ಕಟ್ಟಬಹುದಾ? ಡಿಸಿಎಂ ಪಟ್ಟ ಕಟ್ಟಬಹುದಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಡಿಸಿಎಂ ಹುದ್ದೆ ಸಿಗದಿದ್ದಕ್ಕೆ ಎಂಬಿ ಪಾಟೀಲ್ಗೆ ಬೇಸರ ಆಗಿದೆಯಾ? ಕಾರಣ ಒಂದು ಪೋಸ್ಟ್ ಆ ರೀತಿ ಅರ್ಥೈಸ್ತಾ ಇದೆ ಅಂತ. ಬೇಸರದಲ್ಲೇ ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರಂತೆ ಸಚಿವ ಎಂಬಿ ಪಾಟೀಲ್. ಏನದ್ರ ಅರ್ಥ? ಎಂಬಿ ಪಾಟೀಲ್ಗೆ ತಪ್ಪಿದೆಯಾ ಡಿಸಿಎಂ ಹುದ್ದೆ? ಕಾರಣ 4 ಡಿಸಿಎಂ ಹುದ್ದೆಗೆ ಸಿದ್ದರಾಮಯ್ಯನವರು ಪಟ್ಟು ಹಿಡಿದ್ರು ಕೂಡ ಅದರಲ್ಲಿ ಲಿಂಗಾಯತ, ಒಬ್ಬ ಪ್ರಬಲ ಲಿಂಗಾಯತ ನಾಯಕರಿಗೆ ಡಿಸಿಎಂ ಹುದ್ದೆ ಸಿಗಬೇಕು ಅನ್ನುವಂತಹ ವಿಚಾರ ಕೂಡ ಇತ್ತು. ಅದರಲ್ಲಿ ಎಂಬಿ ಪಾಟೀಲ್ ಅವರು ರೇಸಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಅದರ ಆಚೆಗೆ ಎಂಬಿ ಪಾಟೀಲ್ ಅಲ್ಲ, ಬದಲಾಗಿ ಈಶ್ವರ್ ಖಂಡ್ರೆ ಅವರಿಗೆ ಆ ಡಿಸಿಎಂ ಹುದ್ದೆ ಏನಾದ್ರೂ ಸಿಗ್ತಾ ಇದೆಯಾ? ಆ ಬೇಸರದಲ್ಲಿ ಮಾರ್ಮಿಕವಾಗಿ ಎಂಬಿ ಪಾಟೀಲ್ ಅವರು ಈ ಪೋಸ್ಟ್ ಅನ್ನ ಹಾಕಿಕೊಂಡ್ರ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ನಿಮ್ಗೆಲ್ಲ ನೆನಪಿರ್ಲಿ, ಎಂಬಿ ಪಾಟೀಲ್ ಅವರು ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಕೂಡ ಆಗಿದ್ರು. ಬಟ್ ಈಗ ಎಂಬಿ ಪಾಟೀಲ್ ಅವರು ಒಬ್ಬ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಕೂಡ ಆಗಿದ್ರು. ನೋಡಿ, ಸಿಎಂ ಹೇಳ್ತಾರೆ, ಈಗ ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇಲ್ಲ, ಬರ್ತಾರೆ ರಾಜ್ಕುಮಾರ್. ಸೊ ಎಂಬಿ ಪಾಟೀಲ್ ಅವರು ಮೋಸ್ಟ್ಲಿ ಮಾರ್ಮಿಕವಾಗಿ ಒಂದು ಟ್ವೀಟ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಹೋದ್ರೆ ಏನದ್ರ ಅರ್ಥ? ಏನಾದ್ರೂ ಪೋಸ್ಟ್ ತಪ್ಪಿದೆಯಾ? ಡಿಸಿಎಂ ಹುದ್ದೆ ಕನಸು ಕಾಣ್ತಾ ಇದ್ರು, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಅವರ ಕಡೆಗೆ ಒಲವು ಹೊಂದಿದ್ರು ಅನ್ನುವಂತಹ ವಿಚಾರ ಇತ್ತು. ಬಟ್ ಯಾಕೋ ಅವರ ಪೋಸ್ಟ್ ನಾನಾ ಅರ್ಥಗಳನ್ನ ಕೊಡ್ತಾ ಇದೆ. ಗೊತ್ತಿಲ್ಲ ಯಾವ ಬೇಸರದಲ್ಲಿ ಈ ಪೋಸ್ಟ್ ಅನ್ನ ಎಂಬಿ ಪಾಟೀಲ್ ಅವರು ಹಾಕಿದ್ದಾರೆ ಅಂತ. ಎನಿವೇ, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ, ದೃಶ್ಯ ನೋಡ್ತಾ ಇದ್ದೀವಿ. ಯಾರು ಕೂಡ ರಿಯಾಕ್ಷನ್ ಕೊಡ್ತಾ ಇಲ್ಲ ಸರಿಯಾಗಿ, ಅದು ಗಮನಿಸಬೇಕಾಗಿರುವಂತಹ ವಿಚಾರ.